ಮಳೆ ಬೇರೆ ಬಂದೈತೆ. ಮನೆ ಏನು ಸೋರೈತೋ ಏನೋ. ಊರಿಗೆ ಹೊರಡಬೇಕಾಗಿತ್ತು ಋತು. ಭಾಳ ದಿವಸ ಆಯಿತು ಬಂದು. ಇನ್ನೇನು ಹೋಗೋಣ. ಅಮ್ಮನೂ ಇಲ್ಲೇ ಐತೆ. ಮತ್ತು ಮನೆಯೆಲ್ಲ ಸೋರಿ ಎಲ್ಲಾದ್ರೂ ಸೋರಿರುತ್ತೋ ಏನೋ. ಮಳೆ ಬಂದರೆ ಅಲ್ಲೊಂತಾಗ ಸೋರುತ್ತೆ ಋತು. ಸರಿ ಆಯ್ತು ಹೇಳಿ, ಇವತ್ತು ಹೋಗೋಣ ಸಾಯಂಕಾಲ. ಹೋಗೋಕ್ಕಾಗುತ್ತೆ. ಅದೇ ಅಪ್ಪ ಅಮಾವಾಸ್ಯೆ ಆದಮೇಲೆ ಬೈಕ್ ಕೊಡಿಸ್ತೀನಿ, ನಾವು ರಾತ್ರಿ ಯಾವತ್ತು ಸ್ಟಾರ್ಟ್ ಅಂತೆ. ಅದಕ್ಕೆ ಅವತ್ತು ತಗೊಂಬನ ಬೈಕ್ ಕೊಡಿಸ್ತೀನಿ, ತೊಗೊಂಡು ಹೋಗಿರಂತೆ ಒಂದೇ ಸತಿ ಅಂತ ಹೇಳಿ ಅಪ್ಪಾಜಿ ಹಂಗಂತ ಹೇಳಿತ್ತು. ಕೇಳೋಣ. ನಾವು ಮನೆಗೇನೆ ಕಟ್ಟಬೇಕು ಋತು. ಮನೆಯೂ ಹಳೇದಾಯಿತು. ಇನ್ನೇನು ಇವಾಗ ಒಂದು ಸ್ವಲ್ಪ ಮನೆ ಕಟ್ಕೋಬೇಕು ನಾವು. ಹೆಂಗೆ ಒಂದು ಮನೆ ಕಟ್ಟಿದ್ರೆ ಸಾಕು. ಯಪ್ಪ, ನನಗಂತೂ ಇವಾಗ ಮನೆ ಕಟ್ಟೋದು ಒಂದು ಚಿಂತೆ ಆಗ್ಬಿಟ್ಟೈತಿ. ಹೆಂಗೆ ಕಟ್ಟಬೇಕು ಏನೋ ಅಂತೇಳಿ. ಮನೆ ಕಟ್ಟೋಕೆ ಒಂದಿಲ್ಲ ಅಂದ್ರೂ ನಡೆಯೋದಿಲ್ಲ. ಇಷ್ಟು ದಿವಸ ನಾನು ದುಡ್ದಿರೋದೆಲ್ಲ ಬರೀ ಅದಕ್ಕೂ ಇದಕ್ಕೂ ಅಂತಲೇ ಖರ್ಚಾಯಿತು. ಮನೆ ನೋಡಿದ್ರೆ ಬೀಳಂಗೈತೆ. ಹೆಂಗಪ್ಪ ಮನೆ ಕಟ್ಟಲಿ ಅನ್ನಂಗೆ ಆಗೈತಿ. ಅದಕ್ಕೆ ಸ್ವಲ್ಪ ಮೇಲೆ ಸೀಟ್ ಕಿಟ್ ಏನಾದರೂ ಹಾಕ್ಬಿಡೋಣ. ಸೋರ್ದಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಅದೇನು ಮಾಡ್ಕೋಬೇಕು ಅದನ್ನು ಮಾಡ್ಕೊಬಿಡೋಣ. ಸ್ವಲ್ಪ ದಿನ ಈಗ ಕೈಯಾಗ ಬಂಡವಾಳ ಇಲ್ಲದ್ದೇನು ಮಾಡೋಕ್ಕಾಗಲ್ವಲ್ಲ ಋತು. ಅದಕ್ಕೋಸ್ಕರ. ಹೌದು ಹೇಳ್ರಿ. ಹೆಂಗೆ ಅಂದ್ರೂ ನಾವು ಒಂದು 15-20 ಲಕ್ಷ ಕೈಯಾಗಿ ಇಟ್ಕೊಳ್ದಿಲ್ಲದ್ದು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ಒಂದು 15-20 ಲಕ್ಷ ಆದರೂ ನಮಗೆ ಕೈಯಾಗಿರಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಆದ್ರೂ ಸಾಲ ಮಾಡ್ಕೋಬೋದು. ಇವಾಗ ಅಲ್ಪ ಸ್ವಲ್ಪನಾದರೂ ಬೇಕು. ಅದಕ್ಕೆ ಋತು, ಎಲ್ಲ ಜಾಸ್ತಿ ಸಾಲ ಮಾಡ್ಕೊಂಬಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಅದನ್ನೇ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಬನ. ಹೇಳು ಅತ್ತೆಗೂ ಮಾವಗೂ ಹೋಗೋಣ. ಅಜ್ಜಿ ಏನಂಬೋದು ಅಜ್ಜಿ, ನಾವು ಊರಿಗೆ ಹೊರಡ್ತೀವಿ. ಇನ್ನೇನು ಎಷ್ಟು ದಿವಸ ಇದ್ವಿ, ಅಲ್ಲಿ ಭಾಳ ದಿವಸ ಆಯಿತು. ಅಲ್ಲಿ ಮನೆ ಬೇರೆ ಸೋರುತ್ತಂತೆ. ಅದಕ್ಕೆ ಅವತ್ತೇನು ಇಲ್ಲೇ ಐತಲ್ಲ, ಅದಕ್ಕೆ ಹೋಗಿ ಅಲ್ಲಿ ಹೆಂಗೆ ಎಲ್ಲಿ ಸೋರೈತೆ ಏನು ಎಲ್ಲ ನೋಡಿ ಕ್ಲೀನಿಂಗ್ ಮಾಡ್ಕೋಬೇಕಲ್ಲ ಮನೆನ. ಹೋಗ್ತೀವಿ ಕಣಜ್ಜಿ ನಾವು. ಅಮ್ಮಗೂ ಹೇಳು, ಅಮ್ಮ ಹೋಗೈತೆ. ನಾನು ಫೋನ್ ಮಾಡಿ ಹೇಳ್ತೀನಿ ಅಮ್ಮನಿಗೆ ಹೇಳ. ತಡಿಯಮ್ಮ, ನಿಮ್ಮಪ್ಪ ಇನ್ನು ನಿಮ್ಮಮ್ಮ ಬರಲಿ. ನಿಮ್ಮಮ್ಮ ಅಲ್ಲೆಲ್ಲ ಮೀಟಿಂಗ್ ಐತೆ ಅಂತ ಹೋಗಿ ಅವಳೆ ಗೊತ್ತಾಳೆ. ತಡಿ. ಹೋಗಿರಂತೇನು ನೀವೇನಲ್ಲಿ ಏನೇ ಯಾರೂ ಇಲ್ಲ, ನಿಮ್ಮ ಅತ್ತೇನೂ ಇಲ್ಲ, ಯಾರೂ ಇಲ್ಲ. ಇನ್ನೇನತ್ತ ನಮಗೂ ಬೇಜಾರಾಗುತ್ತೆ. ಎಲ್ಲಿ ಹೋಗ್ತೀರಮ್ಮ ಋತು? ಎಲ್ಗಿಲ್ ಕಂಟತ್ತ ಊರಿಗೆ ಹೋಗೋಣ ಅಂತ ಹೇಳಿ ಇವತ್ತು ಅಮ್ಮ ಇಂತ ಹಂಗಂದಿದ್ದೆ. ಇರಮ್ಮತ್ಲ ಹೋಗಿರಂತೆ ಅಂತು. ಅದಕ್ಕೆ ಇವರು ಮನೆಯೆಲ್ಲ ಸೋರಿರುತ್ತೆ, ಮಳೆ ಬೇರೆ ಬಂದೈತಾ ರಾತ್ರಿ ಚೆನ್ನಾಗೆ. ಅದಕ್ಕೆ ಮನೆಯೆಲ್ಲ ಸೋರಿರುತ್ತೆ, ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಹೋಗ್ತೀವಿ. ಅಮ್ಮಯ್ಯ ಮೀಟಿಂಗ್ನಾಗ ಐತೆ, ಫೋನ್ ಎತ್ತಲ್ಲ. ಆಮೇಲೆ ಫೋನ್ ಮಾಡಿ ಹೇಳ್ತೀವಿ ಅಪ್ಪಾಜಿಗೆ ಹೇಳಿ ಹೋಗ್ತೀವಿ. ಅದಕ್ಕೆ ಹೋಗಿ ಬರೋಣ. ಮನೆ ತಕ್ಕೆ ಹೋಗಿ ಅದೆಲ್ಲ ರಿಪೇರಿ ಮಾಡಿಸ್ತಾರಂತೆ ಇವರು ಮನೇನ. ಅದಕ್ಕೆ ಅದ್ಲಾಗೆ ಹೋಗೋದೆಲ್ಲನ ರಿಪೇರಿ ಮಾಡ್ಸೋಣ ಅಂತ. ಸೋರುತ್ತೆ ಮನೆ, ಅದಕ್ಕಾಗಿನ. ಇವಳು ಆವಾಗಲೇ ಅಯ್ಯೋ ನಮ್ಮ ಸುಗುಣನ ಮದುವೆ ಆಗುವ ಸುಮ್ಮನಾಗೇನೆ ಸೋರೋದು. ಬುನಾಳೆ ಮನೆ ಆಯ್ತು. ತೊಟ್ಟಿ ಕೂತು ಅಲ್ಲೊಂತಾಗ ಆಲೇನಿ. ನಾನು ಒಂದು ತಡಿ ಹೋದಾಗ್ಲು ಹಂಗೇನಿ. ಆವಾಗ ಇನ್ನು ಯಾತ್ಕೋ ಹೋಗಿದ್ವಿ ಕಣಪ್ಪ. ಆವಾಗಲೂ ಹಂಗೆ ಮಳೆಗಾಲದ ತೊಟ್ಟಿಕ್ಕದು. ಅದಕ್ಕೆ ಕಾಣತ್ತೆ ಎಲ್ಲ ಸೋರುತ್ತೆ. ಸೋರ್ದಿಲ್ದಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಅದಕ್ಕೆ ಹೋಗಿ ಎಲ್ಲ ಟಾಪ್ ಎಲ್ಲ ತೆಗೆದುಬಿಟ್ಟು ಸುಮ್ಮನೆ ಸೀಟ್ ಹಾಕ್ಸೋಣ ಅಂತ ಇದ್ದೀನಿ. ಹೋಗಿ ಏನಾನ ಒಂದು ವ್ಯವಸ್ಥೆ ಮಾಡ್ಕೊಂತೀನಿ. ಮಳೆಗಾಲ ಬೇರೆ. ಅದಕ್ಕೆ ಇವಾಗ ಸದ್ಯಕ್ಕಂತೂ ಕಟ್ಸೋಕ್ಕಾಗಲ್ಲ. ಆಮೇಲೆ ನೋಡ್ಕೊಂಬನ ದುಡ್ಡುಗಳು ಯಾವನ ಅಡ್ಜಸ್ಟ್ ಆದಾಗ ಬೇಕಾದ್ರೆ ಕಟ್ಸೋದು. ಇವಾಗ ಸದ್ಯಕ್ಕೆ ಸೀಟ್ ಹಾಕ್ಸೋಣ ಅಂತ ಇದ್ದೀನಿ. ಯಾರ ಮನೆಗಪ್ಪ ಸೀಟ್ ಹಾಕ್ಸೋದು ಪ್ರವಿ? ಅದೇ ಲಕ್ಷ್ಮಣಟಿ ನಮ್ಮ ಮನೆಗೆ. ನಮ್ಮ ಮನೆ ಎಲ್ಲ ಹಳೇದಾಗ್ಬಿಟ್ಟೈತೆ, ಸೋರ್ತೈತಿ. ಅದಕ್ಕೇ ರಾತ್ರಿ ಬೇರೆ ಮಳೆ ಬಂದೈತೆ, ಸೋರಿರುತ್ತೆ ಎಲ್ಲನ. ಒಂದೆರಡು ತಗ ಸೋರುತ್ತಲ್ಲಿ. ಅಡುಗೆ ಮನೆಗೆ ಬೇರೆ ಸೋರುತ್ತೆ, ರೂಮ್ನಾಗೂ ಹಾಲ್ನಾಗಂತೂ ಎಷ್ಟು ಅಂತ ಸೋರುತ್ತೆ. ಅದಕ್ಕೇ ಮಳೆಗಾಲ ಬೇರೆ, ಎಲ್ಲಿ ಸೋರಿ ಎಲ್ಲಿ ನೀರು ನಿಂತ್ಕೊಂಡಿರ್ತಾವೋ ಏನೋ. ಹೋಗೋಣ ಋತು ಊರಿಗೆ, ಮತ್ತೆ ಕ್ಲೀನ್ ಮಾಡಬೇಕು. ಅಮ್ಮಾಯಿ ಬೇರೆ ಇಲ್ಲೇ ಐತೆ ಸುಗುಣಕ್ಕರ ಮನೆಗೆ. ಅದಕ್ಕೆ ಅತ್ಲಾಗೆ ಊರಿಗೆ ಹೋಗೋಣ ಅಂತ ಹೇಳ್ತಿದ್ದೆ. ಬೆಳಗ್ಗೆ ಹಂಗಂದ್ವಿ. ಅಕ್ಕನ ತಗೋ ಮಾಮನ ತಗೋನು ಅವ್ರು ಬಿಡು ಹೋಗಿರಂತೆ. ನಾನು ಅಲ್ಲೇನು ಮಾಡ್ತೀರಾ ಅಂತಾರೆ. ಮನೆ ತಗ ಆಮೇಲೆ ಅಲ್ಲೆಲ್ಲ ಸೋರು ನೀರು ನಿಂತ್ಕೊಂಡು ಅಷ್ಟು ಏನಾನ ನೆಂದೋಗಿ ಎಲ್ಲನ ಇಲ್ಲದ್ದು ಸಮಸ್ಯೆಗಳಾಗ್ತವೆ. ಅದಕ್ಕಾಗಿ ಹೋಗಿ ಕ್ಲೀನಿಂಗ್ ಮಾಡ್ಕೊಂಬನ ಅಂತ ಹೇಳೊಂದಿಷ್ಟು. ಹೋಗಿ ಕ್ಲೀನ್ ಮಾಡ್ಕೊಂಡ್ರತ್ತಾಗೆ ನಾನಿವತ್ತು ರಜಾ ಮಾಡಿದೆ ಇವತ್ತು. ಅದಕ್ಕೆ ಅತ್ಲಾಗ ಹೋಗೋಣ ಋತು, ಹೋಗಿ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಹಳೆ ಮನೆ ಸಮಸ್ಯೆನೇ ಅಷ್ಟು. ಏನು ಮಾಡ್ತೀವಿ ಸುಮ್ಮನೆ. ಅದಕ್ಕೆ ಏನು ಕೈ ಇಕ್ಕಕ್ಕೆ ಹೋಗ್ಬೇಡ. ಒಂದಿಟ್ಟು ಬೇಸ್ಮಟ್ಟ ಮಾಡ್ಕೊಂಡು ಒಂದಿಟ್ಟು ಮನೆ ಕಟ್ಕೆ ಸುಮ್ಮನೆ. ಹಳೆ ಮನೆಗೆ ಎಲ್ಲಾಡು ಇವತ್ತು ಮೇಕಪ್ ಮಾಡಿದ್ರು ಅದು ಅಜ್ಜಿ ನೀನು. ಅಜ್ಜಿ ಮೇಕಪ್ ಮಾಡ್ದಂಗೆ ಹಳೆ ಮನೆಗೆ ಶೃಂಗಾರ ಮಾಡೋದು. ಅಜ್ಜಿಗೆ ಮೇಕಪ್ ಮಾಡ್ದಂಗೆ ಒಂದಿಟ್ಟು ಆಗ್ಲಾಡು ಒಂದಿಟ್ಟು ಬೇಸ್ಮಟ್ಟ ಹಾಕ್ಕೊಂಡು ಒಂದಿಟ್ಟು ಕಟ್ಟತ್ ಕಲಿ. ಹಳೆ ಮನೆಗೆ ಯೋಟ್ ಮಾಡಿರೋನು ಯಾಟಿಗೆ ಸುಮ್ಮನೆ ಮಾಡ್ದಂಗೆಲ್ಲ ಮಾಡ್ತಾನೇ ಇರಬೇಕು. ಸುಮ್ಮನೆ ಒಂದಿಟ್ಟು ಬೇಸ್ಮಟ್ಟ ಮಾಡ್ಕೊಂಡು ಹೊಸ್ತ ಮಾಡ್ಕೊಂಡ್ರೆ ಹೊಸ ಮನೆ ಇನ್ನಿಷ್ಟೇ ಮುತ್ತಿ. ಸುಮ್ಮನೆ ಹಂಗೆ ಮಾಡು ಒಂದಿಟ್ಟು ಹೊಸ್ತಾಯಿ. ಕೈಯಾಗ ಬಂಡವಾಳ ಕಡಿಮೆ ಕಣಕ್ಕ ಇವಾಗ ಸದ್ಯಕ್ಕೆ ಒಂದಿಷ್ಟು ಅಲ್ಪ ಸ್ವಲ್ಪ ಕೈಯಾಗಿ ಇರ್ಬೇಕು ಕಣಕ್ಕ ಮನೆ ಕಟ್ತೀವಿ ಅಂದರೆ. ಅದಕ್ಕೆ ಮನೆ ಕಟ್ಟೋಕ್ಕೆ ಇವಾಗ ಅಷ್ಟು ಸುಲಭ ಆಗಲ್ಲ. ಅದಕ್ಕೆ ನಾವು ಇವಾಗ ಸ್ವಲ್ಪ ದಿನ ನಾನು ಅದನ್ನು ಟಾಪೆಲ್ಲ ತೆಗಿಸ್ಬಿಟ್ಟು ಸೀಟ್ ಹಾಕ್ಸ್ಕೊಂಡು ಆಮೇಲೆ ನೋಡ್ಕೊಂಡು ಕಟ್ಕೊಂಬನ ಅಂತ ಇದ್ದೀನಿ. ಒಂದಿಟ್ಟು ಅದು ಮಾಳಿಗೆ ಮನೆ ಅಂತದ ಕಣೆ. ಎಲ್ಲ ಮಕ್ಕ ಮಣ್ಣು ಬೇರೆ ಸೋರುತ್ತೆ. ನಮ್ಮ ಮನೆಗಳು ನೋಡಮ್ಮ ಎಂತ ಬಂದೋಬಸ್ತಾಗೈತೆ. ನಮ್ಮ ಮನೆ ಇನ್ನೂ ಚೆನ್ನಾಗೈತೆ. ನಾವು ಅವಾಗೆಲ್ಲ ಎರ್ಸಿ ಸಿಮೆಂಟ್ ಮಾಡಿಸಿದ್ವಿ ಮ್ಯಾಗ್ಳದೆಲ್ಲನ. ಅದಕ್ಕೆ ಚೆನ್ನಾಗೈತೆ ನಮ್ಮ ಮನೆ.
ಮ್ಯಾಗಳದೆಲ್ಲ ಎರ್ಸಿ ಸಿಮೆಂಟ್ ಮಾಡಿಸಿ ಇದಕ್ಕೆ ಬೋಲ್ ಚೆನ್ನಾಗೈತಿ. ಹಂಗೆ ಮಾಡಿಸ್ರಿ ಸುಮ್ಮನೆ ನೀವೂ. ಹಂಗೆ ಮಾಡಕ್ಕೆ ಬರಲ್ಲ ಕಣತ್ತೆ, ಸುಮ್ಮನೆ ತೆಗ್ಸಿ ಸೀಟ್ ಹಾಕ್ಸೋದು ಒಳ್ಳೇದು. ಸೀಟ್ ಹಾಕ್ಸಿರುತ್ತೆ ಯಾವುದೂ ಇರಲ್ಲ. ಸುಮ್ಮನೆ ಹಿಂಗೆ ಏನೇನೋ ಕೆಲ್ಸಕ್ಕೆ ಬೇಕಂದ್ರೆ ಇಲ್ಲಿ ಪಾತ ಇದ್ದಾನೆ. ಪಾತನ ಕರ್ಕೊಂಡು ಹೋಗು ಪ್ರವಿ. ನಿನ್ನ ಮನೆ ಕಟ್ಟೋದಕ್ಕಾಗಲಿ ಏನಕ್ಕಾಗಲಿ ನಮ್ಮ ಪಾತ ಇದ್ದಾನೆ. ಏನಿಲ್ಲ ಕಾಂಟ್ರಾಕ್ಟ್ ತಗೊಂಡು ಚೆನ್ನಾಗಿ ಮನೆ ಎಲ್ಲನ ಕಟ್ಟಿಸ್ಕೊಡ್ತಾನೆ. ಅದಕ್ಕೆ ಪಾತನ ಕರ್ಕೊಂಡು ಹೋಗ್ರಿ. ನೀನು ಸೀಟ್ ಹಾಕ್ಸಂಗಿದ್ರು ಸೀಟ್ ಹಾಕ್ಸಕ್ಕೆ ಹೆಂಗಿದ್ರು ಬೇಕು, ಅದ್ರ ಮೇಲೆ ಬಾಲ್ಟ ಕಟ್ಟಬೇಕು, ಸೀಟಿನ ಮೇಲೆ ಎಲ್ಲನ ಕೆಲ್ಸಗಳಿರ್ತವೆ. ಸುಮ್ಮನೆ ನಮ್ಮ ಪಾತನ ಕರ್ಕೊಂಡು ಹೋಗ್ರಿ, ಅಚ್ಚುಕಟ್ಟ ಮಾಡ್ಕೊಡ್ತಾನೆ. ನಾನು ಹೇಳ್ತೀನಿ. ಅದಕ್ಕೆಲ್ಲ ಮ್ಯಾಗದೆಲ್ಲ ತೆಗೆದು ಚೆನ್ನಾಗೆಲ್ಲನ ಸೀಟ್ ಹಾಕ್ಕೊಟ್ಟು ಬಾರಪ್ಪ ಅಂತ ಹೇಳ್ತೀನಿ. ಎಲ್ಲ ಅಚ್ಚುಕಟ್ಟಾಗಿ ಹಾಕ್ಕೊಡ್ತಾನೆ ಅವನು. ಕರ್ಕೊಂಡು ಹೋಗ್ರಿ ಸುಮ್ಮನೆ. ಅದೇ ಹೋಗ್ಬಿಟ್ಟು ಎಲ್ಲ ತಗೊಂಬಂದು ಅಜ್ಜಿ ಎಲ್ಲ ತಗೊಂಬಂದಿದ್ದಾದ್ಮೇಲೆ ಫೋನ್ ಮಾಡ್ತೀವಿ ಹೇಳು. ಕರ್ಕೊಂಡು ಹೋಗಿ ತೋರಿಸ್ಬೇಕೇನಪ್ಪ, ತೋರಿಸಿದ್ರೆ ಒಳ್ಳೇದಲ್ವಿ. ಎಲ್ಲ ತೋರಿಸಿದ್ರೆ ಅತ್ಲಾಗೆ ಇಂತಿಂಥದ್ದು ಬೇಕು, ಇಷ್ಟಿಷ್ಟು ಅಡಿ ಬೇಕು ಅಂತ ಎಲ್ಲ ಹೇಳುತ್ತೆ, ಎಲ್ಲ ಬರ್ಕೊಡುತ್ತಾವ ಅಣ್ಣನೇ ಪಾತಣ್ಣಯ್ಯ. ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾನೆ, ಕರ್ಕೊಂಡು ಹೋಗ್ರಿ. ಬಿಟ್ಟು ನಿಮ್ಮಪ್ಪ ನಾಳೆಗೆ ಯಾವಾಗ ಕರ್ಕೊಬತ್ತಾನ ಜೊತೆಗೆ ಇವಾಗ ಹೋಗ್ರಿ ನೀವು. ಹೋಗ್ತೀರಾ ನೋಡಿ ಕೇಳ್ರಿ, ಏನು ಮಾಡ್ತೀವಿ ಮನ್ಸು ಊರುತ್ತೆ ಅಂತ ಹೋಗ್ತಾರೆ. ಒಂದಿಟ್ಟು ಮನೆ ಕಟ್ಕೊಂಡಿದ್ರೆ ಕಿತ್ತಮ್ಮ ನಮ್ಮ ಋತಮ್ಮರ ಒಂದಿಟ ಸುಮ್ಮನೆ ಸಾಲ ಮಾಡ್ಕೊಂಡು ಹಾಕ್ಬಿಡ್ತಕ್ಕ. ಇವಾಗ ಹೆಂಗೆ ಗೋಡೆ ಎಲ್ಲ ಚೆನ್ನಾಗಿದ್ದಾವೆ, ಸ್ವಲ್ಪ ಸೀಟ್ ಹಾಕೊಂತೀವಿ. ಇವರು ನಾವು ದುಡ್ಮೇಲೆ ಸ್ವಲ್ಪ ನಾನು ಏನಾನ ಕೆಲಸಗಳು ನೋಡ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನು ಕೆಲ್ಸಕ್ಕೆ ಹೋದಾಗ ತಗೆ ಒಂದಿಷ್ಟು ಮನೆ ಕಟ್ಟಿಲ್ಲ, ಒಂದು ಸೈಡ್ ತಗೊಂಡು ಮನೆ ಕಟ್ಟಕ್ಕೆ ನೋಡೋಣ. ಅದಿಲ್ಲ ಇವಾಗ ಸದ್ಯಕ್ಕಂತೂ ಇರೋಕ್ಕೆ ಸೀಟ್ ಹಾಕಬೇಕು, ಸೋರುತ್ತಲ್ಲ ಅದು, ಅದಕ್ಕೆ ಸೀಟ್ ಹಾಕ್ಯಬೇಕು. ಒಂದಿಷ್ಟು ಸೀಟ್ ಹಾಕ್ಯಂಡ್ರೆ ಅಂತ ಹೇಳಂದ್ರೆ ಸಾಲ ಮಾಡಿ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಕೈಲಾಗಕ್ಕೆ ತೀರ್ಸೋ ಅಷ್ಟು ಕೆಪಾಸಿಟಿ ಇದ್ದರೆ ಮಾತ್ರ ಸಾಲ ಮಾಡಬೇಕು. ತೀರ್ಸೋಕ್ಕಾಗಲಿಲ್ಲ ಅಂತಂದರೆ ಅವತ್ತಿಂದು ಬೇಕಾದರೆ ಗೊಜ್ಜು ಮುದ್ದೆ ಉಣ್ಕೊಂಡು ಹೇಳಿ ಜೀವನ ಮಾಡಬೇಕು. ಸಾಲದನ ಕೈ ಸಿಕ್ಕಿರೆ ಯಾರು ಉದ್ಧಾರ ಆಗಕ್ಕಲ್ಲ. ಸಾಲ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಅಯ್ಯಪ್ಪ ನೆಮ್ಮದಿರಲ್ಲ. ನೀನೆಂಥ ಅರಮನೆ ಅಂತ ಮನೆ ಕಟ್ಟಿರು ನೋಡು ನೋಡು ಲತಮ್ಮ ಪಾಟಿ ಸಾಲ ಮಾಡಿ ಮನೆ ಕಟ್ಟಿಳು. ಒಂದು 35-40 ಲಕ್ಷ ಸಾಲ ಮಾಡಿದ್ಲು, ಮನೆ ಕಟ್ಟಿಳು. ನೆಮ್ಮದಿಲ್ದಂಗೆ ಆತು. 40 ಲಕ್ಷ ರೂಪಾಯಿ ಮನೆ ಅಂತೇಳಿ ಉಬ್ಬುಬ್ಕೊಂಡು ಕಟ್ಟಿಳು. ಸಾಲ ಮಾಡಿರೂ ನೆಮ್ಮದಿರಲ್ಲ. ಅಂತ ಅರಮನೆ ಅಂತ ಮನೆ ಕಟ್ಟಿರು ಗುಡಿಸ್ಲಾಗಿರ್ಲೇಳು ನೆಮ್ಮದಿ ಇರಬೇಕು, ಮನುಷ್ಯನಿಗೆ ಚಿಂತೆ ಇರಬಾರ್ದು. ಗುಡಿಸ್ಲಾಗಿದ್ರೆ ಸಾಲ ಇಲ್ದಂಗಿದ್ರೆ ನೆಮ್ಮದಿಯಾಗಿ ಗುಡಿಸ್ಲಾಗಿ ಆಗ್ಲೇಳು ನೆಮ್ಮದಿಯಾಗಿರ್ತಾರೆ. ಅದೇ ನೆಮ್ಮದಿ ಜೀವನ. ನೀನು ಸಾಲ ಮಾಡಿ ಅರಮನೆ ಅಂತ ಮನೆ ಕಟ್ಟಿರೂ ನೆಮ್ಮದಿ ಇರಲ್ಲ. ಅಯ್ಯಪ್ಪ ಸಾಲ ಸವಾಸಲ್ಲ. ಸಾಲದರ ಕಾಟ್ದಾಗೆ ಬಡ್ಡಿ ಕಟ್ಟಿ 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 ಒಂದು ಸತಿ ಸಾಲ ಮಾಡ್ಕೊಂಡವ್ರಂದ್ರೆ ಇನ್ನು ತೀರಾ ತಕನ ಮಾಡಿದ್ದೆ ಸಾಲನ. ಸಾಲ ತೀರ್ಸೋದು ಬೋಲ್ ಬಿಗಿ. ಸಾಲ ಮಾತ್ರ ಮಾಡೋಕೆ ಹೋಗ್ಬಾರ್ದು. ಆಸ್ಕೆ ಇದ್ದಷ್ಟು ನಾವು ಕಾಲು ಸಾಸ್ಬೇಕು ಕಣಮ್ಮ ಋತು. ಅದೇನೋ ನಿಜಾನೇ ಕಣಮ್ಮ ಲಸ್ಮಕ್ಕ, ನೀನು ಹೇಳ್ತಿರೋದು. ಸಾಲ ಮಾಡಿರೋ ಅಂದ್ರೆ ಬೋಲ್ ಬಿಗಿ ಐತಿ. ಸಾಲದಾರ ಕೈ ಸಿಕ್ಬಿಟ್ರೆ ಹೊಲ ಮನೆ ಎಲ್ಲ ಕಳ್ಕೊಬೇಕು. ಹಂಗಿವಾಗ ಅದಕ್ಕೆ ಕಣ್ಲಕ್ಷ್ಮಿ ಇವಾಗ ಯಾಕೆ ಸುಮ್ಮನೆ ನಾವು ಸಾಲ ಮಾಡ್ಕೊಂಡು ಮನೆ ಕಟ್ಟೋದ್ಕಿನ ಅದಕ್ಕೆ ಒಂದು ಸ್ವಲ್ಪ ಸೀಟ್ ಬಗ್ಗಿಸ್ಕೊಂಡ್ರೆ ಆಯಿತು. ಸೀಟ್ ಬಗ್ಗಿಸ್ಕೊಂಡು ಆಮೇಲೆ ನೋಡ್ಕೊಂಬೋದು. ಆಮೇಲೆ ಸ್ವಲ್ಪ ಎಲ್ಲನ ಬೇಸ್ಮಟ್ಟ ಮಾಡಿಬಿಟ್ಟು ಕೈಯಾಗ ಒಂದು ಸ್ವಲ್ಪ ಬಂಡವಾಳ ಇರಬೇಕು. ನಾವೀಗ ಒಂದು 30 ಲಕ್ಷದ ಮನೆನಾದರೂ ಕಟ್ತಾ ಇದ್ದೀವಿ ಅಂದರೆ ಒಂದು 15 ಲಕ್ಷ ಆದ್ರೂ ಕೈಯಾಗಿರಬೇಕು. ಒಂದು 5 ಲಕ್ಷ ಹೆಂಗೆ ಹೋಗ್ತಾ ಕೊಡ್ತೀನಿ, ಒಂದು 10 ಲಕ್ಷ ಆದರೂ ಸಾಲ ಮಾಡ್ಬೋದು. ಒಂದು 20 ಲಕ್ಷ ಅಂತೂ ನಮ್ಮ ಕೈಯಾಗಿರ್ಬೇಕಪ್ಪ. 30 ಲಕ್ಷದ ಮನೆ ಕಟ್ತಾ ಇದ್ದೀವಿ ಅಂದರೆ ಇವಾಗ ಅಷ್ಟು 30 ಲಕ್ಷನೂ ಸಾಲ ಮಾಡಿರಿ ಮನುಷ್ಯ ಹೆಂಗಿರೋಕ್ಕಾಗುತ್ತೆ? ಇರೋಕ್ಕಾಗಲ್ಲ. ಅಲ್ಪ ಸ್ವಲ್ಪನಾದರೂ ಕೈಯಾಗಿ ಇಟ್ಕೊಂಡಿರ್ಬೇಕು. ಅದಕ್ಕೇ ನನಗೆ ಇಷ್ಟು ದಿವಸ ಅದು ಇದು ಕೆಲಸ ಅದು ಇದು ಅಂತ ಕೆಲ್ಸಕ್ಕೆ ಕೊಟ್ಟೋದು, ಬರೀ ಎಕ್ಸಾಮ್ಗಳು ಕಟ್ಕೊಂಬೋದು, ಬರೀ ಇದೇ ಆಯಿತಾ ಹಂಗತ್ಲಾಗಿ. ಇವಾಗ ಇನ್ನು ದುಡ್ದು ಇನ್ನೇನು ಗೌರ್ಮೆಂಟ್ ಆಗೈತಲ್ಲ, ಇನ್ನು ಅತ್ತಾಗೆ ಸುಮ್ಮನೆ ದುಡ್ದು ಇಕ್ಕೊಂಡು ಇನ್ನು ಕಟ್ಟೋದು ನೋಡ್ತೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ದಿನ ಬಂಡವಾಳ ಮಾಡ್ಕೊಂಡು ಆಮೇಲೆ ಗಟ್ಗೆಮನ ಅಂತೇಳಿ ಇಷ್ಟು ದಿವಸ ನಾನು ಓದೋಕ್ಕಾದಕ್ಕೂ ಇದಕ್ಕೂ ಅವ್ರು ಇರ್ತಾಗಿದೆಲ್ಲ ಇಸ್ಕೊಂಡಿರೋದೆಲ್ಲ ಕೊಟ್ಟೆ ಕಣಂಟಿ, ಎಲ್ಲ ಸಾಲ ತೀರಿಸ್ಕೊಂಡೆ. ಕೆಲಸ ಐತಲ್ಲ ಕಟ್ಗೆ ಮಂತ್ರಿ ಏನು ಮಾಡೋಕ್ಕಾಗುತ್ತೆ? ಸದ್ಯಕ್ಕೆ ಸೀಟ್ ಬಗ್ಗೆ ಇಷ್ಟು ಹೇಳ್ರಿ. ಒಟ್ಟಿನಲ್ಲಿ ಇವಾಗೆಲ್ಲ ಸಾಲ ತೀರಿಸ್ಕೊಂಡಿದ್ಯಲ್ಲ, ಸಾಲ ಇಲ್ದ ಮುಂದಿರ್ಬೇಕು. 1 ರೂಪಾಯಿ ಸಾಲ ಇರಬಾರ್ದು. ಆವಾಗಲೇ ನೆಮ್ಮದಿ ಜೀವನ ಮಾಡ್ಬೋದು. ಅವತ್ತಿಂದ ಅವತ್ತೇ ನೆಮ್ಮದಿ ಜೀವನ ಮಾಡ್ಬೋದು. ಸಾಲ ಇದ್ರೆ ಬೋಲ್ ಕಷ್ಟ, ಜೀವನ ಮಾಡೋದು ಕಷ್ಟ ಆಗುತ್ತೆ ಕಣಜ್ಜಿ. ಅದಕ್ಕೆ ನಾವೇನೇನು ಸಾಲ ಮಾಡೋದು ಬೇಡ ಅಂತೇಳಿ ಸುಮ್ಮನಾಗಿದ್ದೀವಿ. ನಮ್ಮ ಮನೆಯೆಲ್ಲ ಸೋರುತ್ತೆ. ಏನು ಮಾಡೋಣ? ಮನೆ ಕಟ್ಟಕ್ಕಂದ್ರೆ ಇವಾಗ ಸುಮ್ಮನೆ ಆಗಲ್ಲ, ತುಂಬ ಕಷ್ಟ. ಇವಾಗ ಒಂದು ಮದುವೆ ಬೇಕಾದರೆ ಹೆಂಗೆ ಅಕ್ಕಿ ಕಳಿಲ್ಲ ತಾಳಿ ಕಟ್ಟ್ರಿ, ಹೆಣ್ಣು ಗಂಡು ಇದ್ದರೆ ಹೂನಾರ ಬದಲಾಯಿಸ್ಕೊಂಡು ತಾಳಿ ಕಟ್ಟಿಬಿಡ್ಬೋದು, ಆಗೋಗ್ಬಿಡುತ್ತೆ ಮದುವೆನು. ಆದರೆ ಮನೆ ಕಟ್ಟೋದು ಭಾಳ ಕಷ್ಟ. ಯಪ್ಪ ಒಂದು ಇಟ್ಕೆ ಇಲ್ಲ ಅಂದ್ರೂ ನಡೆಯೋದಿಲ್ಲ. ಅದಕ್ಕೇ ನಾವು ಸುಮ್ಮನೆ ಒಂದು ಸ್ವಲ್ಪ ಸೀಟ್ ಮ್ಯಾಗಲ್ ಟಾಪ್ ಎಲ್ಲ ತೆಗೆದ್ಬಿಟ್ಟು ಸೀಟ್ ಹಾಕೋಣ ಅಂತೇಳಿ ನಾವು ಪ್ರವಿ ಊರಿಗೆ ಹೊರಟಿದ್ದೀವಿ. ಹೋಗಿ ಮನೆಯೆಲ್ಲ ಹೆಂಗೆ ಆಗೈತೆ ನೋಡಿಬಿಟ್ಟು ಸ್ವಲ್ಪ ಮ್ಯಾಗಲೆಲ್ಲ ತೆಗೆಸ್ಬಿಟ್ಟು ಸೀಟ್ ಹಾಕಿಸ್ತೀವಿ ಸುಮ್ಮನೆ. ನಮ್ಮ ಪಾತಾಣ ಐತೆ, ಅದಕ್ಕೆ ಪಾತಾಣನೇ ಕರ್ಕೊಂಡು ಹೋಗ್ತೀವಿ. ನಿಂಗೆ ಗೊತ್ತಾವಣ್ಣನೇ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಆ ಕಡೆಗೂ ಎಲ್ಲ ಮನೆಗಳು ಸಿಗ್ತವೆ. ನಮ್ಮದೊಂದೇನ ತಗೊಂಡ್ರೆ ಅಣ್ಣಯ್ಯ ಬಂದೆಲ್ಲ ಕೆಲಸ ಮಾಡಿ ನಮ್ಮೂರ ಕಡೆಗೆ ಅಲ್ಲೂ ಸಿಗ್ತಾವೆ ಅಣ್ಣಗೆ ಬೇಕಾದ್ರೆ. ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಏನು ಮಾಡೋಣ? ನಮ್ಮ ಮನೆ ಸೋರುತ್ತೆ. ನಾವೇನಾರ ಕೆಲ್ಸಕ್ಕೆ ಹೋಗಿ ಇಬ್ಬರು ದುಡ್ದು ನಾವು ಚೆನ್ನಾಗಿ ಮನೆ ಕಟ್ಟಬೇಕು ಅನ್ನೋದು ನನಗೂ ಇಬ್ಬರಿಗೂ ತುಂಬ ಆಸೆ ಐತೆ. ನಮಗೂ ತುಂಬ ಕನಸೈತೆ. ನಾವು ನಮ್ಮದೊಂದು ಕನಸಿನ ಮನೆ ಕಟ್ಟಬೇಕು ಅಂತ ಹೇಳಿ ನಮಗೂ ತುಂಬಾ ಆಸೆ ಐತೆ.
ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.